ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಪ್ರತಿಯೊಬ್ಬ ಕನ್ನಡಿಗನಿಗೂ ಇಷ್ಟವಾಗೋ ಆ ಪವರ್ಫುಲ್ ಧ್ವನಿ ಪಕ್ಕಾ ದೇಸಿ ಸ್ಟೈಲ್ ನ ಪತ್ರಕರ್ತ ಲಕ್ಷ್ಮಣ್ ಹೂಗಾರ್ ಅವರು ಇತ್ತೀಚೆಗೆ ನ್ಯೂಸ್ ಚಾನೆಲ್ಗಳಲ್ಲಿ ಕಾಣಿಸ್ತಾ ಇರೋದನ್ನ ನೀವು ಗಮನಿಸಿರ್ತೀರಾ. ಅವರ ಜರ್ನಿ ಸ್ಟಾರ್ಟ್ ಆಗಿದ್ದು ಬಹಳ ಸಿಂಪಲ್ ಆಗಿ, ಆದ್ರೆ ಅವರ ಡೆಡಿಕೇಶನ್ ಮಾತ್ರ ನೆಕ್ಸ್ಟ್ ಲೆವೆಲ್ ನಲ್ಲಿತ್ತು. ಬಾಗಲಕೋಟೆ ಜಿಲ್ಲೆಯ ಮುಧೋಳದ ಈ ಪ್ರತಿಭೆ ಪತ್ರಿಕೋದ್ಯಮಕ್ಕೆ ಬಂದಾಗ ಹಾರ್ಡ್ ವರ್ಕ್ ಒಂದನೇ ನಂಬಿದ್ರು. ಆರಂಭದಲ್ಲಿ ಪ್ರಜಾವಾಣಿ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಾ ಗ್ರೌಂಡ್ ರಿಪೋರ್ಟಿಂಗ್ ಅಂದ್ರೆ ಏನು ಅಂತ ಪೂರ್ತಿ ಜಗತ್ತಿಗೆ ತೋರಿಸ್ಕೊಟ್ರು. ಟಿವಿ ಮೀಡಿಯಾ ಇಷ್ಟು ಪಾಪ್ಯುಲರ್ ಆಗದ ಕಾಲದಲ್ಲಿಯೂ ಇವರು ತಮ್ಮ ಡಿಫರೆಂಟ್ ಸ್ಟೈಲ್ ಮೂಲಕ ಎಲ್ಲರ ಅಟೆನ್ಷನ್ ಸೆಳೆದರು. ಸಣ್ಣ ಹಳ್ಳಿಯಿಂದ ಬಂದು ಇಡೀ ರಾಜ್ಯ ಮೆಚ್ಚುವ ಆಂಕರ್ ಆಗೋದು ಸುಮ್ಮನೆ ಮಾತಲ್ಲ. ಅವರ ವಾಯ್ಸ್ ಮತ್ತೆ ಪ್ರೆಸೆಂಟೇಶನ್ ನೋಡಿ ಜನರು ಫ್ಯಾನ್ಸ್ ಆಗ್ಬಿಟ್ಟಿದ್ರು. ನಿಜಕ್ಕೂ ಅವರು ಪ್ರತಿಯೊಬ್ಬ ಯಂಗ್ ಜರ್ನಲಿಸ್ಟ್ಗೆ ದೊಡ್ಡ ಇನ್ಸ್ಪಿರೇಷನ್ ಅಂತಾನೆ ಹೇಳ್ಬೋದು. ಹಂತ ಹಂತವಾಗಿ ಬೆಳೆದು ಬಂದ ಅವರ ಲೈಫ್ ಸ್ಟೋರಿ ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ. ಯಾವುದೇ ಗಾಡ್ ಫಾದರ್ ಇಲ್ಲದೆ ಈ ರೇಂಜ್ಗೆ ಸಕ್ಸಸ್ ಕಂಡಿರೋದು ನಿಜಕ್ಕೂ ಗ್ರೇಟ್ ಅಲ್ವಾ. ಅವರ ವೃತ್ತಿ ಜೀವನದ ಆರಂಭದ ದಿನಗಳು ಬಹಳ ಸ್ಟ್ರಗಲ್ ನಿಂದ ಕೂಡಿದ್ವು. ಆದ್ರೂ ಅವರು ಯಾವತ್ತೂ ಹೆಜ್ಜೆಯನ್ನ ಹಿಂದೆ ಇರಲಿಲ್ಲ. ಕನ್ನಡಿಗರ ಮನೆ ಮಾತಾಗಲು ಅವರು ಪಟ್ಟ ಪರಿಶ್ರಮ ಅಷ್ಟಿಷ್ಟಲ್ಲ. ಈಗ ಅವರು ಎಲ್ಲಿದ್ದಾರೆ, ಹೇಗಿದ್ದಾರೆ, ಮತ್ತೆ ಮೀಡಿಯಾ ಜಗತ್ತನ್ನ ಯಾಕೆ ಬಿಟ್ರು ಅನ್ನೋದರ ಬಗ್ಗೆ ಪೂರ್ತಿ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಹೋದ್ರೆ ನಮ್ಗೆ ಸಿಗೋದು ದೊಡ್ಡ ದೊಡ್ಡ ಪರ್ಸನಾಲಿಟಿಗಳ ಇಂಟರ್ವ್ಯೂಗಳು. ಅವರು ಇಂಟರ್ವ್ಯೂ ಮಾಡದ ದೊಡ್ಡ ಲೀಡರ್ ಇಡೀ ಕರ್ನಾಟಕದಲ್ಲೇ ಇಲ್ಲ ಅನ್ಸುತ್ತೆ. ಮಾಜಿ ಪ್ರಧಾನಿ ದೇವೇಗೌಡ, ಯಡಿಯೂರಪ್ಪ, ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್, ಜಿ. ಪರಮೇಶ್ವರ್, ಈಶ್ವರಪ್ಪ ಮುಂತಾದ ಗ್ರೇಟ್ ಪರ್ಸನಾಲಿಟಿಗಳನ್ನ ಬಹಳ ಧೈರ್ಯದಿಂದ ಕ್ವಶನ್ ಮಾಡ್ತಿದ್ರು. ಅವರ ಇಂಟರ್ವ್ಯೂ ಸ್ಟೈಲ್ ಹೇಗಿತ್ತು ಅಂದ್ರೆ, ಎದುರುಗಿರೋರು ಎಷ್ಟೇ ಪವರ್ಫುಲ್ ಆಗಿದ್ರು ಪಾಯಿಂಟ್ ಟು ಪಾಯಿಂಟ್ ಮಾತಾಡ್ತಾ ಇದ್ರು. ಎಷ್ಟೋ ಜನ ದೊಡ್ಡ ವ್ಯಕ್ತಿಗಳು ಕೂಡ ಇವರ ಪ್ರಶ್ನೆಗಳಿಗೆ ಉತ್ತರ ಕೊಡೋಕೆ ಬೆವರ್ತಾ ಇದ್ರು. ಕೇವಲ ಪಾಲಿಟಿಕ್ಸ್ ಮಾತ್ರ ಅಲ್ಲದೆ ಸಾಹಿತ್ಯ ಮತ್ತೆ ಸಿನಿಮಾ ರಂಗದ ದಿಗ್ಗಜರನ್ನು ಇವರು ಬಹಳ ಅದ್ಭುತವಾಗಿ ಹೋಸ್ಟ್ ಮಾಡಿದ್ದಾರೆ. ಅವರಲ್ಲಿದ್ದ ಕಾನ್ಫಿಡೆನ್ಸ್ ಮತ್ತೆ ನಾಲೆಜ್ ನೋಡಿ ದೊಡ್ಡ ದೊಡ್ಡ ಎಕ್ಸ್ಪರ್ಟ್ಸ್ ಕೂಡ ಫಿದಾ ಆಗಿದ್ದಾರೆ. ಪ್ರತಿ ಇಂಟರ್ವ್ಯೂನಲ್ಲೂ ಏನಾದ್ರೂ ಒಂದು ಸ್ಪೆಷಲ್ ಇನ್ಫಾರ್ಮೇಶನ್ ತರ್ತಿದ್ರು. ಈ ಹಾರ್ಡ್ ವರ್ಕ್ ಅವರಿಗೆ ಟಿವಿ ಇಂಡಸ್ಟ್ರಿಯಲ್ಲಿ ಒಂದು ಸ್ಟ್ರಾಂಗ್ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿಕೊಡ್ತು. ಅವರ ಪ್ರತಿಯೊಂದು ಮಾತಲ್ಲೂ ಕ್ಲಾರಿಟಿ ಇರ್ತಿತ್ತು ಮತ್ತೆ ಯಾವುದೇ ವಿಷಯದ ಮೇಲೆ ಫುಲ್ ಕಮಾಂಡ್ ಇರ್ತಿತ್ತು. ಇವತ್ತಿನ ಕಾಲದ ಆಂಕರ್ಸ್ ಇವರನ್ನ ನೋಡಿ ಕಲಿಯೋದು ಬಹಳಷ್ಟು ವಿಷಯಗಳಿವೆ. ಇಂತಹ ಅದ್ಭುತ ಜರ್ನಲಿಸ್ಟ್ ನಮ್ಮ ಕನ್ನಡದವರು ಅನ್ನೋದು ನಮ್ಮೆಲ್ಲರಿಗೂ ಹೆಮ್ಮೆ. ಲಕ್ಷ್ಮಣ್ ಅವರ ಈ ಒಂದು ಯುನಿಕ್ ಸ್ಟೈಲ್ ಇವತ್ತಿಗೂ ಕೂಡ ಯಾರಿಗೂ ಮ್ಯಾಚ್ ಮಾಡೋಕೆ ಆಗ್ತಿಲ್ಲ. ಸ್ನೇಹಿತರೆ, ಈಗ ನಾವು ಅವರ ಕೆರಿಯರ್ ನ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಅಂದ್ರೆ ಚಕ್ರವ್ಯೂಹ ಮತ್ತೆ ಟಾರ್ಗೆಟ್ ಪ್ರೋಗ್ರಾಮ್ ಬಗ್ಗೆ ಮಾತಾಡಲೇಬೇಕು. ಈ ಎರಡು ಶೋಗಳು ಕರ್ನಾಟಕದ ನ್ಯೂಸ್ ಹಿಸ್ಟರಿಯಲ್ಲೇ ಒಂದು ದೊಡ್ಡ ರೆಕಾರ್ಡ್ ಕ್ರಿಯೇಟ್ ಮಾಡಿವೆ. ಚಕ್ರವ್ಯೂಹ ಕಾರ್ಯಕ್ರಮದಲ್ಲಿ ಭ್ರಷ್ಟ ರಾಜಕಾರಣಿಗಳನ್ನ ಮತ್ತೆ ಅಧಿಕಾರಿಗಳನ್ನ ಲೈವ್ ಆಗಿ ಕಾಲೆಳೀತಾ ಇದ್ರು. ಆ ಕ್ರೇಜ್ ಹೇಗಿತ್ತು ಅಂದ್ರೆ ಜನರು ರಾತ್ರಿ ಈ ಶೋ ನೋಡೋಕೆ ಕಾಯ್ತಾ ಇದ್ರು. ಪ್ರತಿಯೊಂದು ಎಪಿಸೋಡ್ ಕೂಡ ಬಹಳ ಇಂಟೆನ್ಸ್ ಆಗಿ ಇರ್ತಿತ್ತು ಮತ್ತೆ ಎಷ್ಟೋ ಜನರ ನಿದ್ದೆ ಕೆಡಿಸ್ತಾ ಇತ್ತು. ಟಾರ್ಗೆಟ್ ಶೋ ಮೂಲಕ ಸಮಾಜದಲ್ಲಿರೋ ಅನ್ಯಾಯಗಳನ್ನ ಬಯಲಿಗೆ ಎಳೆಯೋದು ಅವರ ಮೇನ್ ಗೋಲ್ ಆಗಿತ್ತು. ಈ ಶೋಗಳ ಮೂಲಕ ಅವರು ಕಾಮನ್ ಮ್ಯಾನ್ ಪರವಾಗಿ ಧ್ವನಿ ಎತ್ತಾ ಇದ್ರು. ಎಷ್ಟೋ ಜನರಿಗೆ ನ್ಯಾಯ ಕೊಡಿಸೋದ್ರಲ್ಲಿ ಈ ಕಾರ್ಯಕ್ರಮಗಳು ಹೆಲ್ಪ್ ಆಗಿವೆ ಅಂತ ಹೇಳ್ಬೋದು. ಅವರಲ್ಲಿರೋ ಆ ಒಂದು ಇನ್ವೆಸ್ಟಿಗೇಷನ್ ಸ್ಕಿಲ್ಸ್ ಯಾರಿಗೂ ಬರೋದಿಲ್ಲ. TV9 ಕನ್ನಡ ಚಾನೆಲ್ ನಲ್ಲಿ ಈ ಶೋಗಳು TRP ಕಿಂಗ್ ಆಗಿ ಮೆರೆದಿದ್ವು. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಈ ಕಾರ್ಯಕ್ರಮವನ್ನ ಮಿಸ್ ಮಾಡದೆ ನೋಡ್ತಾ ಇದ್ರು. ಇದರಲ್ಲಿ ಅವರು ತೋರಿಸ್ತಾ ಇದ್ದ ಧೈರ್ಯ ನೋಡಿ ಇಡೀ ಕರ್ನಾಟಕವೇ ಸಲ್ಯೂಟ್ ಹೊಡಿತಾ ಇತ್ತು. ರವಿ ಬೆಳಗೆರೆ ನಂತರ ಇದೊಬ್ಬ ಮಾಸ್ ಲೀಡರ್ ತರಹ ಜರ್ನಲಿಸಂ ಮಾಡೋದಕ್ಕೆ ಇವರು ಸಾಕ್ಷಿಯಾಗಿದ್ರು. ಈ ಎರಡು ಶೋಗಳು ಲಕ್ಷ್ಮಣ್ ಹೂಗಾರ್ ಅವರ ಹೆಸರನ್ನ ಮನೆ ಮನೆಗೆ ತಲುಪಿಸುವಂತೆ ಮಾಡಿದ್ವು. ಸ್ನೇಹಿತರೆ, ಜನ ಯಾವಾಗ್ಲೂ ಕೇಳ್ತಾರೆ, ಇಷ್ಟು ಸಕ್ಸಸ್ಫುಲ್ ಆಗಿದ್ದವರು ಜರ್ನಲಿಸಂ ಯಾಕೆ ಬಿಟ್ರು ಅಂತ. ಅದಕ್ಕೆ ಕಾರಣ ಬಹಳ ಸಿಂಪಲ್ ಆದ್ರೆ ನೋವಿನ ಸಂಗತಿ ಕೂಡ ಹೌದು. ಇವತ್ತಿನ ನ್ಯೂಸ್ ಚಾನೆಲ್ಗಳಲ್ಲಿ ಮೊದಲನೇ ಹಾಗೆ ಫ್ರೀಡಮ್ ಇಲ್ಲ. ಕೇವಲ TRP ಬೆನ್ನತ್ತಿ ಹೋಗೋದು ಮತ್ತೆ ಅಡ್ವರ್ಟೈಸ್ಮೆಂಟ್ ಪ್ರೆಷರ್ ಅವರಿಗೆ ಇಷ್ಟ ಆಗ್ತಿರ್ಲಿಲ್ಲ. ಎಷ್ಟೋ ಸಲ ಅಸಲಿ ವಿಷಯಗಳನ್ನ ಹೇಳೋಕೆ ಹೋದಾಗ ಮ್ಯಾನೇಜ್ಮೆಂಟ್ ಅಥವಾ ಪೊಲಿಟಿಕಲ್ ಪ್ರೆಷರ್ ಇರ್ತಿತ್ತು. ಮತ್ತೆ ನ್ಯೂಸ್ ಗಳನ್ನ ತಿರುಚಿ ಹೇಳೋದು ಅವರ ವ್ಯಕ್ತಿತ್ವಕ್ಕೆ ವಿರುದ್ಧ ಆಗಿತ್ತು. ಇಂತಹ ಎನ್ವಿರಾನ್ಮೆಂಟ್ ನಲ್ಲಿ ಕೆಲಸ ಮಾಡೋದು ಅವರ ಡಿಗ್ನಿಟಿಗೆ ಸರಿ ಅನಿಸ್ಲಿಲ್ಲ. ಜೊತೆಗೆ ಫ್ಯಾಮಿಲಿಗೆ ಸರಿಯಾಗಿ ಟೈಮ್ ಕೊಡೋಕೆ ಆಗ್ತಿರ್ಲಿಲ್ಲ ಅನ್ನೋದು ಇನ್ನೊಂದು ಇಂಪಾರ್ಟೆಂಟ್ ರೀಸನ್ ಆಗಿತ್ತು. ದಿನವಿಡೀ ನ್ಯೂಸ್ ರೂಮ್ ನಲ್ಲಿ ಕಳೆಯೋದು ಅವರ ಹೆಲ್ತ್ ಮೇಲೂ ಎಫೆಕ್ಟ್ ಮಾಡ್ತಿತ್ತು. ಅಂತಿಮವಾಗಿ ಅವರು
ಮೆಂಟಲ್ ಪೀಸ್ ಮುಖ್ಯ ಅಂತ ಡಿಸೈಡ್ ಮಾಡಿ ಈ ಫೀಲ್ಡ್ ನಿಂದ ದೂರ ಆದ್ರು. ಯಾವುದೋ ಒಂದು ಕ್ರೌಡ್ ನಲ್ಲಿ ಒಬ್ರಾಗಿರೋದಕ್ಕಿಂತ ತನ್ನದೇ ಆದ ಐಡೆಂಟಿಟಿ ಇಟ್ಕೊಂಡು ಇರೋದು ಅವ್ರಿಗೆ ಇಷ್ಟ ಆಗ್ತಿತ್ತು. ಹಾಗಾಗಿ ಯಾವುದೇ ಸೆಕೆಂಡ್ ಥಾಟ್ ಇಲ್ಲದೆ ತಮ್ಮ ಕೆರಿಯರ್ ಪೀಕ್ ನಲ್ಲಿರುವಾಗ್ಲೇ ಅವರು ಕ್ವಿಟ್ ಮಾಡಿದ್ರು. ಇಂತಹ ಧೈರ್ಯ ಮಾಡೋಕೆ ನಿಜಕ್ಕೂ ಅವರ ಈ ನಿರ್ಧಾರ ಎಲ್ರಿಗೂ ಆಶ್ಚರ್ಯ ತಂದ್ರು. ಅವರು ವೈಯಕ್ತಿಕವಾಗಿ ಖುಷಿಯಾಗಿದ್ದಾರೆ. ಇವತ್ತು ಅವರು ನೆಮ್ಮದಿಯಾಗಿರೋದಕ್ಕೆ ಅವರ ಈ ಬೋಲ್ಡ್ ಡಿಸಿಷನ್ ಕಾರಣ ಅಂತಾನೆ ಹೇಳ್ಬೋದು. ಸ್ನೇಹಿತರೆ, ಪತ್ರಿಕೋದ್ಯಮಕ್ಕೆ ಗುಡ್ ಬೈ ಹೇಳಿದ ತಕ್ಷಣ ಲಕ್ಷ್ಮಣ್ ಹೋಗಾರ್ ಅವರು ತಮ್ಮ ಹಳ್ಳಿಗೆ ಮರಳಿದ್ದಾರೆ. ಇವತ್ತು ಅವರು ಒಬ್ಬ ಸಿಂಪಲ್ ರೈತನಾಗಿ ತಮ್ಮ ಹೊಲದಲ್ಲಿ ಕೆಲಸ ಮಾಡ್ತಾ ಲೈಫ್ ಅನ್ನ ಎಂಜಾಯ್ ಮಾಡ್ತಾ ಇದ್ದಾರೆ. ಪ್ರಕೃತಿಯ ಮಡಿಲಲ್ಲಿ ಕೃಷಿ ಮಾಡೋದ್ರಲ್ಲಿ ಸಿಗೋ ಸುಖ ಮತ್ ಯಾವ ಎಸಿ ರೂಮ್ ಅಲ್ಲಿ ಸಿಗಲ್ಲ ಅಂತ ಅವರು